ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನ ಯೋಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. 17/6/2026 ಬುಧವಾರ, ತೃತೀಯ ತಿಥಿ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ ಹಾಗೂ ಧ್ರುವಯೋಗಗಳ ಸಂಯೋಜನೆ ಹೊಂದಿರುವಂಥ ಈ ದಿನ ತೃತೀಯ ತಿಥಿಯ ಧೈರ್ಯ ಮತ್ತು ಕಾರ್ಯಶಕ್ತಿ, ಪುನರ್ವಸು ನಕ್ಷತ್ರದ ಪುನರುಜ್ಜೀವನ ಮತ್ತು ಶುಭ ಫಲ, ನಂತರದ ಪುಷ್ಯ ನಕ್ಷತ್ರದ ಪೋಷಣೆ, ಗುರುಕೃಪೆ ಮತ್ತು ಸ್ಥಿರತೆ, ಜೊತೆಗೆ ಧ್ರುವಯೋಗದ ದೀರ್ಘಕಾಲದ ಯಶಸ್ಸಿನ ಶಕ್ತಿ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಸಂಬಂಧಗಳು, ಆರೋಗ್ಯ, ಗೌರವ ಮೇಲೆ ವಿಶೇಷ ಪರಿಣಾಮಗಳನ್ನು ಬೀರುತ್ತಿದೆ. ಯಾವ ಕ್ಷೇತ್ರದಲ್ಲಿ ಲಾಭ ಉಂಟಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ತುಲಾರಾಶಿ ಅಧಿಪತಿ ಶುಕ್ರ ಗ್ರಹ, ಬುಧವಾರದ ಅಧಿಪತಿ ಬುಧ. ಇಲ್ಲಿ ಬುಧನ ಬುದ್ಧಿಶಕ್ತಿ ಮತ್ತು ಶುಕ್ರನ ಸಮತೋಲನ ಗುಣ ಸೇರಿ ಇಂದು ಉತ್ತಮ ಫಲ ನೀಡುತ್ತಾ ಇದೆ. ಆದ್ದರಿಂದ ಶಿಕ್ಷಣ, ಕಲೆ, ವ್ಯಾಪಾರ ಮತ್ತು ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ನಿಂತ ಕೆಲಸಗಳಿಗೆ ಪುನಃ ವೇಗ ಸಿಗ್ತದೆ ಎನ್ನುವಂಥದ್ದನ್ನು ಕಾಣ್ಬೋದು. ಆದರೆ ನಿರ್ಧಾರದಲ್ಲಿ ಗೊಂದಲ ಉಂಟಾಗಬಹುದು. ಎಲ್ಲರನ್ನ ಸಮಾಧಾನಪಡಿಸಲು ಹೋಗಿ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಆದ್ದರಿಂದ ಸಮತೋಲನ ಮತ್ತು ಸ್ಪಷ್ಟ ನಿರ್ಧಾರ ಯಶಸ್ಸಿಗೆ ದಾರಿಯಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ತೃತೀಯ ತಿಥಿಯ ಪ್ರಭಾವ ಇರೋದರಿಂದ ಧೈರ್ಯ ಮತ್ತು ಕಾರ್ಯಶಕ್ತಿ ಹೆಚ್ಚಾಗಿ ಸಿಗುತ್ತದೆ. ಹೊಸ ಕೆಲಸ ಆರಂಭಕ್ಕೆ ಅನುಕೂಲ ಉಂಟಾಗ್ತದೆ. ಸಹೋದರರು ಮತ್ತು ಸ್ನೇಹಿತರಿಂದ ಬೆಂಬಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಈ ದಿನ ಹೊಸ ಕೆಲಸಗಳನ್ನು ಆರಂಭಿಸಬಹುದು. ನಿಂತ ಕೆಲಸಗಳಿಗೆ ಚಾಲನೆ ಸಿಗ್ತದೆ. ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗ್ತದೆ. ಜಾಗ್ರತೆ ಇರಬೇಕಾದಂಥ ವಿಚಾರ ಏನು ಅಂತಂದರೆ, ಆತುರದಲ್ಲಿ ನಿರ್ಧಾರವನ್ನು ಮಾಡಬಾರ್ದು. ಪುನರ್ವಸು ನಕ್ಷತ್ರದ ಪ್ರಭಾವ ಇರೋದರಿಂದ ಪುನಃ ಲಾಭ ಉಂಟಾಗ್ತದೆ. ಕಳೆದು ಹೋದ ಅವಕಾಶ ಮರಳಿ ಸಿಗ್ತದೆ. ಶುಭ ಸುದ್ದಿಗಳು ಬರೋ ಸಾಧ್ಯತೆ ಇರ್ತದೆ. ಆದ್ದರಿಂದ ಹೊಸ ಕೆಲಸ ಪುನರಾರಂಭ ಆಗಬಹುದು. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ಬೋದು. ಕುಟುಂಬದಲ್ಲಿ ಸಂತೋಷ ಅನ್ನುವಂಥದ್ದು ಹೆಚ್ಚಾಗ್ತದೆ. ಪುಷ್ಯ ನಕ್ಷತ್ರದ ಪ್ರಭಾವ ಇರೋದರಿಂದ ಗುರುಕೃಪೆ, ಗೌರವ ಮತ್ತು ಪೋಷಣೆ ಹೆಚ್ಚಾಗ್ತದೆ. ಸಂಬಂಧಗಳಲ್ಲಿ ಸ್ಥಿರತೆ ಎನ್ನುವಂಥದ್ದು ಉಂಟಾಗ್ತದೆ. ಹಿರಿಯರಿಂದ ಮಾರ್ಗದರ್ಶನ ಸಿಗಬಹುದು. ದಾಂಪತ್ಯ ಮತ್ತು ಕುಟುಂಬದಲ್ಲಿ ಉತ್ತಮ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಧಾರ್ಮಿಕ ಕಾರ್ಯಗಳಿಗೆ ಆಸಕ್ತಿ ಹೆಚ್ಚಾಗ್ತದೆ. ವಿಶೇಷ ಫಲ ಅಂತಂದರೆ ಜ್ಯೋತಿಷ್ಯ, ಬೋಧನೆ, ಕಲಾಕ್ಷೇತ್ರ ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುವಂಥವ್ರಿಗೆ ವಿಶೇಷವಾದಂಥ ಶುಭ ದಿನ ಇದಾಗಿರ್ತದೆ. ಧ್ರುವಯೋಗದ ಪ್ರಭಾವ ಇರೋದರಿಂದ ಸ್ಥಿರವಾದಂಥ ಯಶಸ್ಸು, ದೀರ್ಘಕಾಲದ ಲಾಭ ಉಂಟಾಗಿ ಗೌರವ ಹೆಚ್ಚಳ ಆಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರ ದೀರ್ಘಕಾಲದ ಲಾಭವನ್ನು ಕೊಡಬಹುದು. ಉದ್ಯೋಗದಲ್ಲಿ ವಿಶ್ವಾಸ ಹೆಚ್ಚಾಗಬಹುದು. ಆದಾಯದಲ್ಲಿ ಸುಧಾರಣೆ ಉಂಟಾಗುವ ಸಾಧ್ಯತೆ ಇರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡ್ರಿ. ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ಸ್ಥಿರ ಪ್ರಗತಿ ಮತ್ತು ಸಹಕಾರದ ದಿನವನ್ನು ಸೂಚಿಸ್ತಾ ಇದೆ. ಮೇಲಧಿಕಾರಿಗಳ ಬೆಚ್ಚಗೆ ಅನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಜವಾಬ್ದಾರಿ ಲಭ್ಯವಾಗ್ತದೆ. ನಿಂತ ಕೆಲಸ ಪೂರ್ಣಗೊಳ್ಳುವಂಥ ಸಾಧ್ಯತೆ ಇರ್ತದೆ. ಆದರೆ ನಿರ್ಧಾರದಲ್ಲಿ ವಿಳಂಬವನ್ನು ಮಾಡಬೇಡಿ. ಎಲ್ಲರ ಮಾತಿಗೆ ಅತಿಯಾಗಿ ತಲೆ ಕೊಡೋದಕ್ಕೆ ಹೋಗಬಾರ್ದು. ವೃತ್ತಿಯ ಆಧಾರದಿಂದ ದಿನಭವಿಷ್ಯವನ್ನು ನೋಡೋದಾದರೆ ಶಿಕ್ಷಕರು, ಜ್ಯೋತಿಷ್ಯರು, ಕಲಾವಿದರುಗಳಿಗೆ ಉತ್ತಮವಾದಂಥ ಸ್ಪಂದನೆ ಸಿಗ್ತದೆ. ನಿಮ್ಮ ತರಗತಿಗಳಿಗೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಜನಪ್ರಿಯತೆ ಹೆಚ್ಚಾಗ್ತದೆ. ವ್ಯಾಪಾರ ಕ್ಷೇತ್ರದಲ್ಲಿ, ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೊಸ ಅವಕಾಶಗಳು ಲಭ್ಯವಾಗ್ಬೋದು. ಲಾಭ ಅನ್ನುವಂಥದ್ದು ಹೆಚ್ಚಾಗ್ಬೋದು. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯವಹಾರದಲ್ಲಿ ಸಂಪರ್ಕ ಮತ್ತು ಸಮತೋಲನದಿಂದ ಲಾಭ ಉಂಟಾಗ್ತದೆ. ಈ ದಿನ ಅನುಕೂಲಕರ ಕ್ಷೇತ್ರಗಳು ಯಾವುವು? ಶಿಕ್ಷಣ ಮತ್ತು ತರಬೇತಿ, ಕಲೆ, ಅಲಂಕಾರಿಕ ಕ್ಷೇತ್ರ, ಆನ್ಲೈನ್ ವ್ಯವಹಾರ ಹಾಗೂ ಸಲಹಾ ಕ್ಷೇತ್ರಗಳಲ್ಲಿ ಅನುಕೂಲತೆಗಳು ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಧನಲಾಭದ ಸೂಚನೆ ಇದೆ. ಹಣ ಉಳಿಸೋದಕ್ಕೆ ಅವಕಾಶಗಳು ಲಭ್ಯವಾಗ್ತದೆ. ಆದರೆ ವೈಭವಿತ ಖರ್ಚುಗಳನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದು ತಿಳ್ಕೊಂಡಿರಿ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ನೋಡೋದಾದರೆ ಕುಟುಂಬದಲ್ಲಿ ಶಾಂತಿ ಇರ್ತದೆ. ದಾಂಪತ್ಯದಲ್ಲಿ ಉತ್ತಮ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಎಲ್ಲರನ್ನ ಖುಷಿಪಡಿಸಲು ಹೋಗಿ ನಿಮ್ಮ ಮನಸ್ಸಿಗೆ ಒತ್ತಡವನ್ನು ತಂದುಕೊಳ್ಬೇಡಿ. ಆರೋಗ್ಯದ ವಿಚಾರವನ್ನು ನೋಡಿದ್ರೆ ಬೆನ್ನು ನೋವು ಅಥವಾ ಸೊಂಟ ನೋವು ಬರ್ಬೋದು. ದಣಿವು ಹೆಚ್ಚಾಗ್ಬೋದು. ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಆದ್ದರಿಂದ ವಿಶ್ರಾಂತಿ ಪಡೆಯುವಂಥದ್ದು, ಸಣ್ಣ ಪುಟ್ಟ ಯೋಗ ಅಭ್ಯಾಸಗಳನ್ನು ಮಾಡುವಂಥದ್ದನ್ನು ಮಾಡ್ತಾರೆ.
ಪರಿಹಾರಕ್ಕೋಸ್ಕರ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ ಕೊನೆಗೊಂದು ಕಿವಿ ಮಾತು: ಸಮತೋಲನ, ಜಾಣ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಸ್ಥಿರ ಯಶಸ್ಸು ಲಭ್ಯವಾಗ್ತದೆ. ಗೌರವ ಮತ್ತು ಧನಲಾಭ ದೊರೆಯುವಂಥ ಅತ್ಯುತ್ತಮವಾದ ದಿನ ಇದಾಗಿರ್ತದೆ. ಈ ದಿನಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ದಿನಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.